ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಮೊದಲಿಗೆ ಹೊಸದಾಗಿ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇವತ್ತು ನಾನು ಏನು ತಂದಿದ್ದೀನಿ ಅಂತ ಹೇಳಿದ್ರೆ ಪೀನಟ್ ಚಾಟ್ ಮಾಡೋದು ಹಿಂಗಂತ ನಾನು ತೋರಿಸ್ಕೊಡ್ತೀನಿ. ಸೂಪರಾಗಿದೆ. ರೋಡ್ ಸೈಡೆಲ್ಲ ಸಿಗುತ್ತಲ್ಲ, ಸೂಪರಾಗಿದೆ. ಬನ್ನಿ ನೋಡ್ಕೊಬ್ರಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು, ಏನೇನು ಹಾಕೋದು, ಹೇಗೆ ಮಾಡೋದು ಅಂದರೆ ತುಂಬ ಬೇಗ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಇಷ್ಟಪಟ್ಟು ತಿನ್ಬೋದು ಸಂಜೆ ಕಾಫಿ ಟೀ ಟೈಮಲ್ಲಿ. ಬನ್ನಿ ನೋಡ್ಕೊಬರೋಣ. ಮೊದಲಿಗೆ ನಾನು ಕಡಲೆ ಬೀಜ ತೊಗೊಂಡಿದ್ದೀನಿ. ನಾನು 1/4 kg ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಾದ್ರು ಮಾಡ್ಕೋಬೋದು, ಕಮ್ಮಿ ಕ್ವಾಂಟಿಟಿಯಾದ್ರು ಮಾಡ್ಕೋಬೋದು. ಇದನ್ನು ಡ್ರೈ ಫ್ರೈ ಮಾಡ್ಕೋತಾ ಇದ್ದೀನಿ ಒಂದು ಪ್ಯಾನಲ್ಲಿ. ನಾನು ಡ್ರೈ ಫ್ರೈ ಮಾಡಿಕೊಂಡು ಮೇಲೆ ಇರೋ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಸ್ವಲ್ಪ ಲೈಟಾಗಿ ಅರ್ಧ ಮಾಡ್ಕೋಬೇಕು. ಇದು ಕಡಲೆ ಬೀಜನ ಉಂಡೆ ಇರುತ್ತಲ್ಲ, ಇದು 2 ಭಾಗ ಮಾಡ್ಕೋಬೇಕು ಕಡಲೆ ಬೀಜನ. ಕೆಲವೊಂದು ಆಗುತ್ತೆ, ಕೆಲವೊಂದು ಆಗಲ್ಲ. ನೀವು ಸಿಪ್ಪೆ ಬಿಡಿಸ್ತಾನೆ ಈ ಥರ ಪುಡಿ ಆಗುತ್ತೆ ನೋಡಿ, ಈ ಥರ ಆಗುತ್ತೆ, ಅರ್ಧ ಆಗುತ್ತೆ ನೋಡಿ. ಸಿಪ್ಪೆ ಬಿಡಿಸ್ಕೊಂಡು ಈ ಥರ ಬಂದಿದ್ದೀನಿ ನಾನು. ಇದಕ್ಕೆ ಮತ್ತೊಂದು ಪ್ಯಾನ್, ಅದೇ ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಕಡಲೆ ಬೀಜಕ್ಕೆ ಉಪ್ಪು ಖಾರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಉಪ್ಪು ಖಾರ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಆಮೇಲೆ ನೀವು ಚಾಟ್ ಮಾಡೋವಾಗೂ ಬೇಕಾದ್ರೆ ಹಾಕೋಬೋದು. ಇವಾಗ ಫ್ರೈ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಚಾಟ್ ಮಾಡುವಾಗ ಉಪ್ಪು ಖಾರ ಹಂಗಂಗೆ ಇರುತ್ತೆ. ಅದಕ್ಕೋಸ್ಕರ ಕಡಲೆ ಬೀಜಕ್ಕೆ ಉಪ್ಪು ಖಾರ ಹಿಡೀಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಡಲೆ ಬೀಜ ಉಪ್ಪು ಖಾರ ತುಂಬ ಚೆನ್ನಾಗಿರುತ್ತೆ ಚಾಟು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ. ಮತ್ತು ರುಚಿಗೆ ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ, ಆಮೇಲೆ ಏನು ಹಾಕಲ್ಲ, ಇವಾಗಲೇ ಹಾಕ್ತಾಯಿದ್ದೀನಿ. ಈ ಥರ ಹಾಕಿದ್ರೆ ಫುಲ್ ಮಿಕ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲದಕ್ಕೂ ಈಕ್ವಲ್ ಮಿಕ್ಸ್ ಆಗಿರುತ್ತೆ. ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ ನಾನು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಮತ್ತು ಕಡಲೆ ಬೀಜ ನಾನೇನು ಸಿಪ್ಪೆ ಸುಳ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೀನಿ ಇದಕ್ಕೆ. ಒಂದು 3-4 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ಇದನ್ನು. ಕಡಲೆ ಬೀಜನ ತುಂಬ ಟೇಸ್ಟಾಗಿ ಬರುತ್ತೆ. ಈ ಥರ ಉಪ್ಪು ಖಾರ ಹಾಕ್ಕೊಂಡು ಎಣ್ಣೆದಲ್ಲಿ ಫ್ರೈ ಮಾಡಿದ್ರೆ ಕಡಲೆ ಬೀಜ ತಿಂತ ತುಂಬ ಟೇಸ್ಟಾಗಿ ಬರುತ್ತೆ. ಈ ರೋಡ್ ಸೈಡಲ್ಲೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೊಂಡಿರ್ತಾರೆ. ಈ ಥರ ಉಪ್ಪು ಖಾರ ಹಾಕಿರಲ್ಲ. ಈ ಥರ ಉಪ್ಪು ಖಾರ ಹಾಕ್ಕೊಂಡು ಟೇಸ್ಟ್ ನೋಡಿ, ತುಂಬ ರುಚಿಯಾಗಿರುತ್ತೆ. ಟೇಸ್ಟು ಸಹ ತುಂಬ ಡಿಫ್ರೆಂಟಾಗಿರುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 3-4 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಇವಾಗ ಫ್ರೈ ಆಗಿದೆ ಇದು. ಇದಿಷ್ಟು ಫ್ರೈ ಆಗಿರೋದು ಸಾಕು. ಇದು ತಣ್ಣಗಾಗಲಿ. ಇದು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೇನೆ ಕಡಲೆ ಬೀಜನ. ಚಿಕ್ಕದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ, ಒಂದು ದೊಡ್ಡದು ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ನಾನು ಹಾಕಿದ್ದೀನಿ. ಮತ್ತು ಕ್ಯಾರೆಟ್ ತುರ್ಕೊಂಡಿದ್ದೀನಿ ನಾನು, ಒಂದು ದೊಡ್ಡ ಕ್ಯಾರೆಟ್ ತುರ್ಕೊಂಡಿದ್ದೀನಿ ನಾನು, ಅದು ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಟೊಮೆಟೊನೂ ಹಾಕ್ಬೋದು. ನಾನು ಟೊಮೆಟೊ ಸ್ಕಿಪ್ ಮಾಡಿದ್ದೀನಿ. ಸೌತೆಕಾಯಿನೂ ಬೇಕಾದ್ರೆ ಹಾಕ್ಕೋಬೋದು. ಸೌತೆಕಾಯಿ ಮತ್ತು ಟೊಮೆಟೊ ಸ್ಕಿಪ್ ಮಾಡಿದ್ದೀನಿ ನಾನು. ಅದು ಮೆತ್ತಗೆ ಆಗೋಗುತ್ತೆ, ನೀರು ಬಿಟ್ಕೊಬಿಡುತ್ತೆ ಅಂತ. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಮತ್ತು ನಿಂಬೆಹಣ್ಣು ರಸ ಹಾಕ್ತೀನಿ, ಅರ್ಧ ನಿಂಬೆಹಣ್ಣು ರಸ ಹಾಕ್ತೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ 1 ನಿಂಬೆಹಣ್ಣು ಹಾಕ್ಕೋಬೋದು. ಹುಳಿ ಖಾರ ಚೆನ್ನಾಗಿರುತ್ತೆ. ನಾನು ಕಮ್ಮಿ ಕ್ವಾಂಟಿಟಿ ಅಲ್ವಾ, 1/4 kg ಕಡಲೆ ಬೀಜದಿಂದ ಮಾಡಿರೋದು, ಅದಕ್ಕೆ ಅರ್ಧ ಹೋಳು ಹಾಕಿದ್ದೀನಿ ನಿಂಬೆಹಣ್ಣು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಟೊಮೆಟೊ ಸೌತೆಕಾಯಿ ಬೇಕು ಅಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಟೊಮೆಟೊ ಸೌತೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಕ್ರಿಸ್ಪಿ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಅದನ್ನು ಸ್ಕಿಪ್ ಮಾಡಿದ್ದೀನಿ ನಾನು, ಟೊಮೆಟೊ ಮತ್ತು ಸೌತೆಕಾಯಿನ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಎಷ್ಟು ಬೇಗ ರೆಡಿ ಆಯ್ತಲ್ಲ ಪೀನಟ್ ಚಾಟು, ಕಡಲೆ ಬೀಜ ಚಾಟು. ಇದು ಮಾಲ್ಗಳಲ್ಲಿ, ಈ ಥಿಯೇಟ್ರ್ ಸೈಡಲ್ಲಿ ಮತ್ತು ರೆಸ್ಟೋರೆಂಟ್ ಚಾಟ್ಗಳು ಶಾಪಲ್ಲಿ ಎಲ್ಲ ಈ ಥರ ಕೊಡ್ತಾರೆ. ತುಂಬ ರೇಟ್ ಇರುತ್ತೆ. ನೀವು ಮನೆಯಲ್ಲೇ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿಯಾಗಿರುತ್ತೆ. ಕಾಫಿ ಟೀ ಜೊತೆಗೆ ತುಂಬ ಟೇಸ್ಟಾಗಿರುತ್ತೆ ಇದು ಪೀನಟ್ ಚಾಟು.
ಮನೆಯವರೆಲ್ಲ ಇಷ್ಟಪಟ್ಟು ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ, ತುಂಬ ಬೇಗ ಆಗುತ್ತೆ, 5 ನಿಮಿಷದಲ್ಲೇ ಬೇಗ ರೆಡಿ ಆಗುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ, ಹೇಗಿದೆ ಅಂದರೆ ಸಹ ಕಮೆಂಟಲ್ಲಿ ತಿಳಿಸಿ. ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಈ ವಿಡಿಯೋ ಯಾರ್ಯಾರು ನೋಡಿದಾರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು.